ಈ ಅಯ್ಯಪ್ಪ ಸ್ವಾಮಿಲಿ ಯಾವಾಗಲೂ ಒಂದು ಅನಿಸ್ತಿರುತ್ತೆ, ಈಗ ಸ್ತ್ರೀಯನ್ನ ಆ ಒಂದು ದೇವಸ್ಥಾನದಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಅಂದರೆ ಒಂದು 60 ವರ್ಷ ಮೇಲ್ಪಟ್ಟಿರೋಂಥ ವಯೋವೃದ್ಧರನ್ನ ಬಿಡ್ತಾರೆ, ಬಿಟ್ಟರೆ ಚಿಕ್ಕ ಮಗುನ ಬಿಡ್ತಾರೆ. ಸೊ ಈ ಒಂದು ಮಧ್ಯದಲ್ಲಿರುವಂಥ ಸ್ತ್ರೀಯನ್ನು ಬಿಡೋದಿಲ್ಲ. ಅದಕ್ಕೆ ಎಷ್ಟೇ ಆದಂಥ ಕಾಂಟ್ರವರ್ಸಿಗಳು ನಾವು ನೋಡಿದ್ದೀವಿ ಅಂತೆಲ್ಲ. ನಾನು ಇದನ್ನು ಬಹಳ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ಒಪ್ಕೊಂಡಿದ್ದೀನಿ. ಇದು ನನಗೆ ನಾನೇ ಅರ್ಥ ಮಾಡ್ಕೊಂಡಿದ್ದು. ಅಯ್ಯಪ್ಪ ಸ್ವಾಮಿ ನಿರ್ಧಾರ ಮಾಡಿದ್ರು, ನನ್ನ ಹತ್ರ ಋತುಮತಿಯಾದ ಆಗಬಲ್ಲಂತಹ ಸ್ತ್ರೀ ಯಾಕೆ ಬರುವುದು ಬೇಡ ಅಂತಂದರೆ, ಸ್ತ್ರೀ ನನಗೋಸ್ಕರ ಆಕೆಯ ಆರೋಗ್ಯ ವೈಪರೀತ್ಯ ಎಲ್ಲ ಮಾಡಿಕೊಂಡು ಇಷ್ಟು ದೂರ ಪ್ರವಾಸ ಮಾಡಿ ಬಂದು ಇಷ್ಟೆಲ್ಲ ನಡೆದು ಬರುವಾಗ ಆ ಕಲ್ಲು ಮುಳ್ಳುಗಳ ಬೆಟ್ಟವನ್ನೇರಿ ಬರಬೇಕಾದ್ರೆ ಆಕೆಗೇನಾದರೂ ಋತುಮತಿಯ ತೊಂದರೆ ಆದರೆ ಅವಳಿಗೆ ಅಲ್ಲಿ ಏನು ಶುಶ್ರೂಷೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನೀನು ಬರಬೇಡಮ್ಮ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ, ನಿಮ್ಮ ಅಣ್ಣ ಬರಲಿ, ಅಪ್ಪ ಬರಲಿ, ತಮ್ಮ ಬರಲಿ, ಗಂಡ ಬರಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ನನ್ನ ತಾಯಿ ಇಷ್ಟೆಲ್ಲ ಕಷ್ಟಪಡೋದು ಬೇಡ, ಆಕೆಯ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ಕೊಂಡು ನನ್ನ ದರ್ಶನ ಬರೋದು ಬೇಡ. ತಾಯಿ ಮೇಲೆ ಗೌರವ ಇದೆ ರೀ.